ನಮಸ್ಕಾರ. ಮನಿ ಮಾತು ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ನಿಫ್ಟಿ 44 ಪಾಯಿಂಟಲ್ಲಿ ಮೇಲಿದೆ. ಇವತ್ತು ಸ್ವಲ್ಪ ಎನರ್ಜಿ ಇಲ್ದಂಗೆ ಕಾಣ್ತಾ ಇದೆ. ಬ್ಯಾಂಕ್ ನಿಫ್ಟಿ 110 ಪಾಯಿಂಟ್ ಇದೆ. ಗೋಲ್ಡ್ ಇನ್ನೂ ₹30 ಇಳಿದು 8,185 ಇದೆ. ನಿನ್ನೆ ಎಲ್ಲ ಮಾರ್ಕೆಟು ಅಪ್ಪಲ್ಲಿತ್ತು. S&P, ಡೌ, ಮಾಸ್ಟೆಕ್ ಎಲ್ಲನೂ ಅಪ್ಪಲ್ಲಿ. ರೂಪಾಯಿ ಸ್ಟ್ರೆಂತ್ ಎಲ್ಲ 85-60 ಹತ್ರ ಇದೆ. ಆದರೆ ನ್ಯೂಸ್ ಒಂದು ಸರಿ ಇಲ್ಲ. ನ್ಯೂಸು ಮಾರ್ಕೆಟು ಬೇರೆ ಬೇರೆ ರೇಂಜಲ್ಲಿ ಹೋಗುತ್ತೆ ಅನ್ನೋದಕ್ಕೆ ಇವತ್ತು ನ್ಯೂಸೇ ಉದಾಹರಣೆ. ಟ್ರಂಪ್ ಭಾಗವತರನ್ನ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಅನ್ಸುತ್ತೆ. ಇಂಡಿಯಾ ಮೇಲೆ ಚೈನಾ ಮೇಲೆ ಟ್ಯಾರಿಫ್ ಹಾಕ್ತೀವಿ, ವೆನೆಜುವೆಲಾ ರೆಂಡಿಂಗ್ನಲ್ಲಿ ಎಣ್ಣೆ ತಗೊಂಡಿದ್ರಿಂದ, ರಿಲಯನ್ಸ್ ಬಂದು ವೆನೆಜುವೆಲಾ ತುಂಬ ತಗೊಂಡಿದ್ರಿಂದ ಇಂಡಿಯಾ ಚೈನಾ ಸ್ಪೇನ್ ಮೇಲೆ ನಾನು ಟ್ಯಾಕ್ಸ್ ಹಾಕ್ತೀನಿ, 25% ಟ್ಯಾರಿಫ್ ಇದ್ರ ಮೇಲೆ ಎಕ್ಸ್ಟ್ರಾ ಹಾಕ್ತೀನಿ, ಸೆಸ್ ಥರ ಹಾಕ್ತೀನಿ. ಈ ಟ್ಯಾರಿಫ್ ಬಂದು 1 ವರ್ಷ ಇರುತ್ತೆ. ಇದು ಇವತ್ತು ತಗೊಳ್ಳೋದು ನಿಲ್ಲಿಸಿದ್ರು ಕೂಡ 1 ವರ್ಷ ಆಗೋವರೆಗೂ ಟ್ಯಾಕ್ಸ್ ಇರುತ್ತೆ. ಇವತ್ತೇ ಇಂಡಿಯಾ ನಿಲ್ಲಿಸಿದ್ರು ಕೂಡ 1 ವರ್ಷಕ್ಕೆ ಟ್ಯಾಕ್ಸ್ ಇರಬೇಕು. ಚೈನಾ ಒಂದು ದಿನಕ್ಕೆ 5 ಲಕ್ಷ ಬ್ಯಾರೆಲ್ ಆಯಿಲ್ ವೆನೆಜುವೆಲಾಯಿಂದ ತಗೋತಾ ಇದೆ. ಇಂಡಿಯಾಗೊಂದು ಒಂದು ದಿನಕ್ಕೆ 63,115 ಬ್ಯಾರೆಲ್ ವೆನೆಜುವೆಲಾಯಿಂದ ತಗೊಂಡಿದ್ದಾರೆ. ಸೊ ವೆನೆಜುವೆಲಾ ಬಂದು ಸೆಂಡಿಂಗ್ ದ ಕ್ರಿಮಿನಲ್ಸ್ ಇನ್ ಅಂಡರ್ ಕವರ್ ಟು US. ಅದರಿಂದ ಏಪ್ರಿಲ್ 2 ಅಮೆರಿಕಾಗೆ ಲಿಬರೇಷನ್ ಡೇ. ಅವತ್ತು ಟ್ಯಾಕ್ಸ್ ಮಾಡ್ತೀನಿ ಅಂತ ಭಾಗವತರು ಹೀಗೆಲ್ಲ ಹೇಳೋವಾಗ ನಾವು ಮುಂಚೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ವಿ ಅಲ್ವಾ. ಅದರಿಂದ ಇಂಡಿಯಾ ಬಂದು ಡಿಜಿಟಲ್ ಆ್ಯಡ್ಸ್ ಮೇಲೆ 6% ಟ್ಯಾಕ್ಸ್ ಹಾಕ್ತಾ ಇದ್ರು. ಈ ಟ್ಯಾಕ್ಸ್ ಹೆಸರು ಗೂಗಲ್ ಟ್ಯಾಕ್ಸ್. ಈಗ ನೀವು ಯೂಟ್ಯೂಬ್ ನೋಡೋವಾಗ ಆಡ್ಸ್ ಬರುತ್ತಲ್ಲ, ಅದು ಸಿಂಗಾಪುರಿಂದ ಬರುತ್ತೆ. ಹಾಗಾಗಿ ಅದರಲ್ಲಿ ಸಂಪಾದಿಸೋ ಹಣದಲ್ಲಿ ಗೂಗಲ್ ಆ್ಯಡ್ ಹಾಕ್ತಾರೆ ಅಂದರೆ ಎಕ್ಸ್ಟ್ರಾ 6% ಟ್ಯಾಕ್ಸ್ ಹಾಕಬೇಕು. ಈ ಥರ ವಿಷಯದಲ್ಲಿ ಭಾಗವತರ್ ತುಂಬ ಅನ್ಹ್ಯಾತಿಯಾಗಿ ಇರೋದ್ರಿಂದ ಮುನ್ನೆಚ್ಚರಿಕೆಯಿಂದ ಏಪ್ರಿಲ್ 2 ತಾನೇ ನೀವು ರೀತಿಯಲ್ಲಿ ಟ್ಯಾರಿಫ್ ಹಾಕ್ತೀರಾ, ನಾವು ಇವತ್ತಿಂದಾನೇ ನಿಲ್ಲಿಸ್ಬಿಡ್ತೀವಿ ಅಂತ ನಮ್ಮ ಗೌರ್ಮೆಂಟ್ ಸರೆಂಡರ್ ಆಗಿ ಇವತ್ತೇ ಅನೌನ್ಸ್ ಮಾಡಿದ್ದೀವಿ. ಏಪ್ರಿಲ್ 1ರಿಂದ ಗೂಗಲ್ ಕಟ್ಟೋದು ಬೇಡ ಅಂದ್ವಿ ಅಂತ ಹೇಳಿದ್ರು. ನಾಳೆ ಅಮೆರಿಕದ ಜನಗಳು ಬಂದು ಮಾತುಕತೆ 3 ದಿನ ನಡೆಸ್ತಾರೆ. ಆಲ್ರೆಡಿ ಹೈ ಎಂಡ್ ಲಕ್ಸುರಿ ವೆಹಿಕಲ್ನಲ್ಲಿ ಇನ್ನೂ ಟ್ಯಾಕ್ಸ್ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಊರಿಂದ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸ್ ಬರುತ್ತೆ ಅನ್ನೋ ಭಯದಲ್ಲಿ ಇಂಡಿಯಾದಲ್ಲಿ ಇವತ್ತು ಫಾರ್ಮರ್ಸ್ ಟ್ಯಾಕ್ಸ್ 30% ಕಮ್ಮಿ ಆಗಿದೆ. ಯಾಕಂದರೆ ಭಾಗವತ ಟ್ಯಾಕ್ಸ್ ಹಾಕ್ತಾರೆ ಅಂತ ಹೇಳ್ತಾರೆ. ಸೊ ಇದರಿಂದ ಏನನ್ಸಿ, ನೀವೇನಾದರೂ ಪ್ರಾಡಕ್ಟ್ ಹಾಕಿದರೆ ಆ ಪ್ರಾಡಕ್ಟ್ ಮೇಲೆ ಟ್ಯಾರಿಫ್ ಹಾಕಿದರೆ ಆ ಅಮೇರಿಕನ್ ಕನ್ಸ್ಯೂಮರೇ ಕಟ್ತಾರೆ, ಅವ್ರ ಬೆಲೆ ಹೆಚ್ಚಾಗುತ್ತೆ. ಇವತ್ತು ಭಯದಲ್ಲಿ ನಮ್ಮ ಗೌರ್ಮೆಂಟ್ ಮಾಡಿರೋದ್ರಿಂದ ಗೂಗಲ್, ಮೆಟಾ ಥರ ದೊಡ್ಡ ಕಂಪ್ನಿಗೆ ಒಳ್ಳೆ ವಿಷಯ. ಅದರಿಂದ ಡಿಜಿಟಲ್ ರೆವೆನ್ಯೂ ಇಂಡಿಯಾದಲ್ಲಿ ಮಾಡೋರು ಟ್ಯಾಕ್ಸ್ ಇಲ್ಲದೆ ಆರಾಮಾಗಿ ಮಾಡ್ಬೋದು. ಅಂದರೆ ಆ್ಯಡಲ್ಲಿ ಟ್ಯಾಕ್ಸ್ ಕೊಡೋದು ಬೇಡ ಅಂತ ಆಯಿತು. ಸುಮಿಟೋಮೊ ಕಾರ್ಪೊರೇಷನ್, ನ್ಯೂ ಇಸುಜೋವಾ ಸೇರಿ ಒಂದು ಕಂಪನಿ ನಡೆಸ್ತಾ ಇದ್ದಾರೆ. ಅದು ಒಂದು ಲೈಟ್ ಕಮರ್ಷಿಯಲ್ ವೆಹಿಕಲ್, ಅಸೆಂಜರ್ ಕಮರ್ಷಿಯಲ್ ವೆಹಿಕಲ್, ಹೆವಿ ಕಮರ್ಷಿಯಲ್ ವೆಹಿಕಲ್, ಟ್ರಕ್, ಬಸ್ ಎಲ್ಲ ಮಾಡ್ತಾರೆ. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ರಾವಿಸ್ತಾರ್ ಅನ್ನೋ ಒಂದು ಕಂಪನಿ ಜೊತೆ ವರ್ಕ್ ಮಾಡ್ತಾ ಇದ್ರು. ಅದು ಫ್ಲಾಪ್ ಆಗ್ಬಿಟ್ಟು ತುಂಬ ದಿನದಿಂದ ಹೆವಿ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಏನಾದರೂ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ರು. ಈ ಡೀಲ್ ವರ್ಕೌಟ್ ಆದರೆ M&M ಒಂದು ಟ್ರಕ್ಸ್ ಅಂಡ್ ಬಸ್ ಸ್ಪೇಸ್ನಲ್ಲಿ ಎಂಟರ್ ಆಗಿ ಡೈರೆಕ್ಟಾಗಿ ಟಾಟಾನೋ ಅಥವಾ ಅಶೋಕ್ ಲೈಲ್ಯಾಂಡ್ ಜೊತೆ ಸೆನ್ಸಾಡ್ತಾರೆ ಅಂತ ಹೇಳಲ್ಪಟ್ಟಿತ್ತು. ಸೊ M&M ಏನು ಹೇಳ್ತಾರೆ ಅಂದರೆ 1,400ರಿಂದ 1,500ವರೆಗೂ ನಾನು ಕೊಡೋದಕ್ಕೆ ರೆಡಿ ಅಂತ ಹೇಳ್ತಾರೆ. ಒಂದು ಚೇರ್ ಆಫ್ ಇಸುಜು ಕಂಪನಿಗೆ ಮಾರ್ಕೆಟ್ ಕ್ಯಾಪ್ ನೋಡಿದರೆ ಬರೀ 2018 ಕೋಟಿ ಮಾತ್ರ. M&M ಬೇಗ ಮೀಟ್ ಮಾಡಿ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಎದುರು ನೋಡ್ತಿದೆ. ಸುಮಿಟೋಮೊ ಮಹೀಂದ್ರಾ 43.96% ಅನ್ನು ಇವರು ತಗೋಬೇಕು ಅಂತ ನೋಡ್ತಿದ್ದಾರೆ. ಇಸುಜು ಹತ್ರ ಅಡಿಷನಲ್ 15% ಸ್ಟೇಕ್ ಇದೆ. ಮಿಕ್ಕಿದ್ದು ಜನರಲ್ ಪಬ್ಲಿಕ್ ಹತ್ರ ಇದೆ. ಇದರಿಂದ ಸೇಲ್ಸು ಕಮ್ಮಿ ಆಗಿದೆ, ನೆಟ್ ಪ್ರಾಫಿಟ್ಟು ಕಮ್ಮಿ ಆಗಿದೆ. ಅದರಿಂದ ಮಾರ್ಬಿಟ್ಟು ಹೋಗ್ಬಿಡೋಣ ಅಂತ ಅನ್ಕೋತಿದ್ದಾರೆ. ಮಣಿಪಾಲ್ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ. ಈ ಕಂಪನಿ $1 ಬಿಲಿಯನ್ IPO ಸೈಜ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮೂಲಕ ಮಾಡೋಕ್ಕೆ ಹೊರಟಿದೆ. ಈ ಕಂಪ್ನಿ ಬಂದು $10 ಬಿಲಿಯನ್ ವರೆಗೂ ವ್ಯಾಲ್ಯೂಯೇಷನ್ ಎದುರು ನೋಡ್ತಾ ಇದೆ. ಕೋಟಕ್ ಮಹೀಂದ್ರಾ ಕ್ಯಾಪಿಟಲ್, JP Morgan, Axis Capitals, Jefferies and Goldman Sachs in Nord Trap filing by June 2025 and stock exchange the next financial year 2026 ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ರು. ಮಣಿಪಾಲ್ ಒಂದು 5,000ದಿಂದ 6,000 ಕೋಟಿ
ಹೊಸ ಶೇರ್ಸು ಮಿಕ್ಕ 2,500 ಕೋಟಿ ಎಕ್ಸಿಸ್ಟಿಂಗ್ ಶೇರ್ಸ್ನು ಮಾರಬೇಕು ಅಂತ ನೋಡ್ತಿದ್ದಾರೆ. ಇದರಿಂದ ಹೊಸದಾದ ಕಂಪನಿಗಳಿಗೋಸ್ಕರ ಎರಡನೇದಾಗಿ ತಗೊಂಡ ಸಾಲವನ್ನು ವಾಪಸ್ ಮಾಡೋದ್ರ ಬಗ್ಗೆ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇರೋದ್ರಲ್ಲೇ ಮ್ಯಾಕ್ಸಿಮಮ್ ಬಂದು ಈ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ ಆ ಏರಿಯಾದಿಂದ ಮಣಿಪಾಲ್ ಗ್ರೂಪ್ ಸ್ಟಾರ್ಟ್ ಮಾಡಿ ಇವತ್ತು ಇದು ಟೊಮೆಸ್ ಆಫ್ 59% ಆಫ್ ಮಣಿಪಾಲ್ ಓನ್ ಮಾಡ್ತಾರೆ ಆಫ್ಟರ್ ಅಕ್ವೈರಿಂಗ್ 41% ಇಂಟು 2013 ಫಾರ್ 2 ಬಿಲಿಯನ್. ಸೊ ಇವರು ಟಾಪ್ 3 ಹಾಸ್ಪಿಟಲ್ ಚೈನ್ಸ್ ಅಲ್ಲಿದ್ದಾರೆ. 30 ಹಾಸ್ಪಿಟಲ್ 9,500 ಬೆಡ್ಸ್ ಇದೆ. ನೆಕ್ಸ್ಟ್ ಕರ್ಬನ್ ಇಂಡಿಯಾದಲ್ಲಿ ಸ್ಮಾಲ್ ಪ್ಲೇಯರ್ಸ್ ಬಂದು FMCGನಲ್ಲಿ ತುಂಬ ಗೇನ್ ಮಾಡ್ತಿದ್ದಾರೆ ಅಂತಾರೆ. ಇಲ್ಲ ದೊಡ್ಡ ಕನ್ಸ್ಯೂಮರ್ ಬ್ರ್ಯಾಂಡ್ ಎಲ್ಲ 2-3% ಗ್ರೋ ಆಗುತ್ತೆ. ಈ ಸ್ಮಾಲ್ ಕನ್ಸ್ಯೂಮರ್ ಬ್ರ್ಯಾಂಡ್ ಅನ್ನೋದು 5-7% ಗ್ರೋ ಆಗುತ್ತೆ ಅಂತ ಹೇಳಲ್ಪಡುತ್ತೆ. ಲೆಟ್ FMCG ಫರ್ಮ್ಸ್ ಲೈಕ್ ಯೂನಿಲಿವರ್, ITC, ಮ್ಯಾರಿಕೋ, ಬ್ರಿಟಾನಿಯಾ ಆ್ಯಂಡ್ ಪಾರ್ಲೆ ಹ್ಯಾವ್ ಲಾಸ್ಟ್ ಮಾರ್ಕೆಟ್ ಶೇರ್ಸ್ ಟು ಸ್ಮಾಲರ್ ಪೀಪಲ್. ದಟ್ ಈಸ್ ಚಿಕ್ಕ ಪ್ಲೇಯರ್ಸ್ ಮಾರ್ಕೆಟ್ ಶೇರ್ಸ್ನ ಲೂಸ್ ಮಾಡ್ತಿದ್ದಾರೆ. ಮಾರ್ಕೆಟ್ ಶೇರ್ಸ್ನ ಹಿಡಿಯೋದಕ್ಕೆ ಏನು ಮಾಡ್ತಾರೆ ಕನ್ಸ್ಯೂಮರ್ಸ್? ಚೀಪರ್ ಆಪ್ಷನ್, ಸ್ಟ್ಯಾಗ್ನೆಟಿಕ್ ಇನ್ಕಮ್ಸ್ ಟೈಮಲ್ಲಿ. ಹಾಗಾಗಿ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ಸರಿಯಾಗಿ ನಡೀತಿದೆ ಅಂತ ಅನ್ಕೋತಾರೆ. ಈ ಸ್ಮಾಲ್ ಬ್ರ್ಯಾಂಡ್ಸ್ ಬಂದು ಇನ್ಫಾರ್ಮಲ್ ಸೆಟ್ಟಿಂಗ್ ಮೂಲಕ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಅವರಿಗೆ ದುಡ್ಡು ಸೇವ್ ಆಗುತ್ತೆ, ಕನ್ಸ್ಯೂಮರ್ ಹತ್ರ ಹೋಗುತ್ತೆ. ದೊಡ್ಡ FMCG ಪ್ಲೇಯರ್ಸ್ ಎಲ್ಲ ಇದನ್ನು ಹೇಗೆ ತಗ್ಲಾಕ್ಬೋದು ಅಂತ ನೋಡ್ತಾರೆ. ಅವರು ಪ್ರೀಮಿಯಂ ಎಸೆಷನ್ ಸ್ಟ್ರಾಟಜಿಕ್ ಮಾಡ್ತಾರೆ. ಬ್ರ್ಯಾಂಡ್ ಅನ್ನೋದು ಫೋಕಸ್ ಆನ್ ಹೈ ಮಾರ್ಜಿನ್ ಪ್ರೀಮಿಯಂ ಕ್ಲೈಂಟ್ಸ್, ಅದು ಒಂದು ಕೌಂಟರ್ ಸೇಲ್ಸ್ಗಿಂತ ಬೆಟರ್ ಆಗಿ ನೋಡ್ತಾರೆ. ಸೊ ಕಾಂಪಿಟೇಟಿವ್ ಪ್ರೈಸಿಂಗ್ ಆ್ಯಂಡ್ ಇನೋವೇಷನ್, ITC, HUL, ಗೋದ್ರೇಜ್ ಕನ್ಸ್ಯೂಮರ್ ಎಲ್ಲ ಬೆಲೆನ ಇನ್ನೂ ಕಡಿಮೆ ಮಾಡ್ತಾರೆ. ಹಾಗಾಗಿ ಲಾರ್ಜ್ ರೀಜನಲ್ ಪ್ಲೇಯರ್ಸ್ ಮೈಟ್ ಇನ್ವೆಸ್ಟ್ ಲೋಕಲೈಸ್ಡ್ ಪ್ರೊಡಕ್ಷನ್ಸ್, ಅಂದರೆ ಆಲ್ರೆಡಿ ಇರೋ ಪ್ರೊಡಕ್ಷನ್ ಮೇಲೆ ಅವರು ಯೂಸ್ ಮಾಡ್ಕೋತಾರೆ. ಡೆಲ್ಲಿ ಹೈಕೋರ್ಟಲ್ಲಿ ರ್ಯಾಶ್ ವರ್ಸಸ್ ನಾಟ್ಕೋ ಫಾರ್ಮಾ ಬಂದು ವಿಸಿದಿ ಫಾರ್ಮನ್ನು ಮಸ್ಕ್ಯುಲರ್ ಡಿಸ್ಟ್ರೋಫಿ ಡ್ರಗ್ಗೆ ಪೇಟೆಂಟ್ ಡಿಸಲೋ ಆಗ್ಬಿಡ್ತವೆ. ನ್ಯಾಟ್ಕೋ ಫಾರ್ಮಾ ತಯಾರು ಮಾಡಿ ಮಾರೋಣ ಅಂತ ಹೇಳ್ಬಿಟ್ಟು ಇದು ಒಂದು ನ್ಯಾಟ್ಕೋದ ಕ್ರೆಡಿಬಲ್ ಚಾಲೆಂಜಿಂಗ್ ರಿಸರ್ಚ್ ಫಾರ್ ಒಂದೇ ಟ್ರೀಟ್ಮೆಂಟ್ ಸ್ಪೈನಲ್ ಮಸ್ಕ್ಯುಲರ್ ಟ್ರಾಫಿಕಿಂಗ್, ಅದು ತುಂಬ ಕಾಸ್ಟ್ಲಿ. ಎವರ್ಸಿಬಿಗಲ್ ಅದು ತುಂಬ ಕಾಸ್ಟ್ಲಿ. ಹಾಗಾಗಿ ನ್ಯಾಟ್ಕೋದ ಲೋವರ್ ಕಾಸ್ಟ್ ಆಲ್ಟರ್ನೇಟಿವ್ ಆಗಿ ಮಾಡಬೇಕು ಅಂತ ಹೇಳಿದ್ರು. ರ್ಯಾಶ್ ಫುಲ್ ಟ್ರಯಲ್ ವೇಲ್ ಮಾಡಿದ್ರೆ ನ್ಯಾಟ್ಕೋ ಡ್ಯಾಮೇಜಸ್ ಕೊಡಬೇಕು. ಅದುವರೆಗೂ ಎಲ್ಲ ಡೇಟಾ ಅವರು ಹೈಕೋರ್ಟ್ಗೆ ಕೊಡ್ತಾನೆ ಇರಬೇಕು. ರಾಕ್ ಬಂದು ಈ ಪೇಟೆಂಟನ್ನು ಅವ್ರ ಹತ್ರ ಇದೆ ಅನ್ನೋದನ್ನ ಫುಲ್ ಲೀಗಲ್ ಪ್ರಾಸೆಸ್ಸಲ್ಲಿ ತೋರಿಸ್ಬೇಕು ಅಂತ ಕೋರ್ಟ್ ಆರ್ಡರ್ ಹಾಕಿವೆ. ನಾಟ್ಕೋ ಈ ಪ್ರಾಡಕ್ಟ್ನ ತಯಾರಿಸ್ಬೋದು ಅಂತ. ಇದನ್ನೇ ನಾವು ಮೊದಲೇ ಹೇಳ್ತಾ ಇದ್ದೆ, ನಾಟ್ಕೋ ಒಂದು ಈ ಥರ ಚಾಲೆಂಜಿಂಗ್ ಒಂದು ಟೈಮ್ ಮಾಡೋ ಕಂಪ್ನಿ. ಇದನ್ನೇ ನಾನು ಹೇಳ್ತಾ ಇದ್ದು. ಜರ್ಲಿ ಸ್ಟಾಕ್ಸ್ ಬಂದು ಶೈನ್ ಆಗ್ತಾ ಇದೆ. ಟ್ರೇಡರ್ಸ್ ಬೆಟ್ ಬಂದು ಲಾಂಗ್ ಟರ್ಮ್ ಡಿಮ್ಯಾಂಡ್ ಬಂದು ಈ ಗೋಲ್ಡ್ ಏರ್ತಾನೆ ಇರುತ್ತೆ ಅಂತ. ಹಾಗಾಗಿ ಸ್ಟಾಕ್ ಜಾಸ್ತಿನೇ ಏರಿದೆ. ಎಲ್ಲ ಕಂಪ್ನಿಗೂ ವಿಧ ವಿಧವಾದ ಪ್ರಾಡಕ್ಟ್ಸ್ ಹಾಕ್ತಾರೆ. ಇದರಲ್ಲಿ ಟೈಟಲ್ ತುಂಬ ಎಕ್ಸ್ಪೆನ್ಸಿವ್, ಅದು ನಿಯರ್ಲಿ 80 ಟೈಮ್ಸ್ ಅರ್ನಿಂಗ್ಸ್. ಪರ್ಮನ ಮೇಲೆ 50 ಟೈಮ್ಸ್ ಅರ್ನಿಂಗ್ಸ್ ಇದೆ. ಅದೇ ಥರ ಟಾಟಾ ಆಟೋ ಕಾರ್ಪ್ ಅನ್ನೋದು ಟಾಟಾದ ಆಟೋ ಕಂಪನಿ ಫೀದರ್ನಲ್ಲಿ ಒಂದು ಕಂಪನಿ ತೊಗೊಂಡ್ರು. ಅದು ಬಂದರು ಇಂಟರ್ನ್ಯಾಷನಲ್ ಆಟೋಮೊಬೈಲ್ ಕಂಪನಿ ಗ್ರೂಪ್ ಅಂತ ಆಯಿತು. ಇದು ಇವರಿಗೆ ಒಂದು ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಕೊಡುತ್ತೆ. ಯುರೋಪಿಯನ್ OEM ಜೊತೆ ಪ್ಯಾಸೆಂಜರ್ ಆ್ಯಂಡ್ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ಸ್ ಬಗ್ಗೆ ನಿಮಗೆ ಗೊತ್ತು. ಆ್ಯಂಡ್ ಗ್ಲೋಬಲ್ ಫುಟ್ಪ್ರಿಂಟ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಟಾಟಾ ಆಟೋಕಾಪ್ ಜೊತೆಗೆ ಇಂಟರ್ನ್ಯಾಷನಲ್ ಗ್ರೋತ್ನ ಇವರು ತೋರಿಸ್ತಾರೆ. ಇಂಡಸ್ಇಂಡ್ ಬ್ಯಾಂಕ್ 3% ಈಗ ಬಿದ್ದಿದೆ. ಹೊಸದಾಗಿ ಬಂದಂಥ ಒಂದು GST ಕೇಸ್ನ ಕಳಿಸಿದ್ದಾರೆ. ನಾರ್ಮಲಿ ಈ ನೋಟಿಸ್ ಏನೂ ಆಗಲ್ಲ, ಬಟ್ ಆಲ್ರೆಡಿ ವೀಕ್ ಆಗಿರೋದ್ರಿಂದ ಈ GST ಪೆನಾಲ್ಟಿನ ಅಪ್ಲೈ ಮಾಡ್ತಿದ್ದಾರೆ. ಮಾರ್ಕೆಟ್ ಡಿಫೆನ್ಸಿವ್ ಆಗಿದೆ. ಇವತ್ತು 3% ರೀಕಲೆಕ್ಟ್ ಆಗಿದೆ. ನಿಮಗೆ ಧೈರ್ಯ ಇದ್ದರೆ ಇದನ್ನು ಕನ್ಸಿಡರ್ ಮಾಡಿ, ರಿಸಲ್ಟ್ ಬರುತ್ತೆ. ನಾನು ಹೇಳಿದ ಥರ ನಾಟ್ಕೋ ಮಾಡೋದನ್ನು ಮಾಡ್ತಾನೆ ಇರ್ತಾರೆ. ಸೊ ಇವತ್ತು ನಾಟ್ಕೋ ಹೋಲ್ಡರ್ಸ್ಗೆ ಇದು ಒಂದು ಒಳ್ಳೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ನಮ್ಮದು 4 ಚಾನಲ್ಸ್ ಇದೆ. ಪೈಸಾ ಬೋಲ್ತಾ ಹೇ ಅನ್ನೋ ಹಿಂದಿ ಚಾನಲ್, ಮನಿ ಮಾತುರು ಅನ್ನೋಂಥ ತೆಲುಗು ಚಾನಲ್, ಮನಿ ಪೇಚು ಮಲಯಾಳಂ ಅನ್ನೋಂಥ ಮಲಯಾಳಂ ಚಾನಲ್, ಮನಿ ಮಾತು ಅಂತ ಕನ್ನಡ ಚಾನಲ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.